ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಪ್ರಜ್ವಲ್ ರೇವಣ್ಣ ಎಷ್ಟು ಶ್ರೀಮಂತ ಗೊತ್ತಾ? ತೋಟ, ಗದ್ದೆ, ಜಮೀನು ಎಷ್ಟಿದೆ, ಮದ್ವೆ ಬಗ್ಗೆ ಹೇಳಿದ್ದೇನು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ಗಳಲ್ಲಿದೆ 57 ಲಕ್ಷ ಹಣ. ಪ್ರಜ್ವಲ್ ರೇವಣ್ಣ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 57 ಲಕ್ಷ ಹಣ ಹೊಂದಿದ್ದಾನೆ. ಎಲ್ಲ ಹಣ ಉಳಿತಾಯ ಮತ್ತು ಚಾಲ್ತಿ ಖಾತೆಗಳಲ್ಲಿವೆ. ಕಂಪನಿಗಳಲ್ಲಿ 2 ಕೋಟಿಯ ಷೇರು. ಪ್ರಜ್ವಲ್ ರೇವಣ್ಣ ವಿವಿಧ ಕಂಪನಿಗಳಲ್ಲಿ 2.42 ಕೋಟಿ ಮೌಲ್ಯದ ಷೇರು ಹೊಂದಿದ್ದಾನೆ. ಈ ಪೈಕಿ C&D ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ 1.60 ಕೋಟಿಯ ಷೇರು, ಟಿಪ್ಸೆಮ್ಯಾನ್ ವೆಂಚರ್ಸ್ ನಲ್ಲಿ 81 ಲಕ್ಷದ ಷೇರುಗಳಿವೆ. 1 ಕೆಜಿಯಷ್ಟು ಚಿನ್ನ, 23 ಕೆಜಿ ಬೆಳ್ಳಿ. ಪ್ರಜ್ವಲ್ ರೇವಣ್ಣ ಬಳಿ 1 ಕೆಜಿ 100 ಗ್ರಾಂನಷ್ಟು ಚಿನ್ನವಿದೆ. ಇದರ ಮೌಲ್ಯ 67 ಲಕ್ಷ ರೂಪಾಯಿ. ಜೊತೆಗೆ 23 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 17 ಲಕ್ಷ. ಒಂದಷ್ಟು ವಜ್ರ ಕೂಡ ಇದೆ. ಇದರ ಮೌಲ್ಯ 1.90 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾನೆ. ಕಾರ್ ಇಲ್ಲ, ಬೈಕ್ ಇಲ್ಲ, ಟ್ರ್ಯಾಕ್ಟರ್ ಮಾಲೀಕ. ಪ್ರಜ್ವಲ್ ರೇವಣ್ಣ ಬಳಿ ಮ್ಯಾಸಿ ಫರ್ಗುಸನ್ ಟ್ರ್ಯಾಕ್ಟರ್ ಇದೆ. ಇದ್ಬಿಟ್ಟು ಕಾರ್ ಆಗಲಿ ಬೈಕ್ ಆಗಲಿ ಇಲ್ಲ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ. ಅಣ್ಣ ಮತ್ತು ಅಜ್ಜಿಗೆ ಕೊಟ್ಟಿದ್ದಾನೆ ಸಾಲ. ಪ್ರಜ್ವಲ್ ರೇವಣ್ಣ ಅಣ್ಣ ಸೂರಜ್ಗೆ 1.56 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಹಾಗೆ ಅಜ್ಜಿ ಚೆನ್ನಮ್ಮಗೆ 23 ಲಕ್ಷ ಸಾಲ ಕೊಟ್ಟಿದ್ದಾನೆ. 45 ಎಕರೆ ಜಮೀನು, ಕೋಟಿ ದುಡ್ಡು. ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕು, ಹಾಸನ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕುಗಳಲ್ಲಿ ಒಟ್ಟು 45 ಎಕರೆ ಕೃಷಿ ಜಮೀನು ಹೊಂದಿದ್ದಾನೆ. ಇದರಲ್ಲಿ 4 ಎಕರೆ ಜಮೀನು ತಂದೆ ರೇವಣ್ಣರಿಂದ ಗಿಫ್ಟ್ ಆಗಿ ಬಂದಿದ್ರೆ, ಉಳಿದ 41 ಎಕರೆ ಖರೀದಿ ಮಾಡಿದ್ದಾಗಿದೆ. ಎಲ್ಲ ಜಮೀನಿನ ಒಟ್ಟು ಮೌಲ್ಯ 13 ಕೋಟಿ ಅಂತ ಘೋಷಿಸಿಕೊಂಡಿದ್ದಾನೆ. ಪಿಸ್ತೂಲ್ ರೈಫಲ್ ಮಾಲೀಕ, 31 ಹಸು, 4 ಎತ್ತುಗಳ ಒಡೆಯ. ಪ್ರಜ್ವಲ್ ರೇವಣ್ಣ ಬಳಿ 1 ಲಕ್ಷ ಮೌಲ್ಯದ ಪಿಸ್ತೂಲ್ ಮತ್ತು 2.5 ಲಕ್ಷ ಮೌಲ್ಯದ ಬೋರ್ ರೈಫಲ್ ಇದೆ. ಜೊತೆಗೆ 31 ಹಸು ಮತ್ತು 4 ಎತ್ತುಗಳ ಮಾಲೀಕ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾನೆ. 3 ಸೈಟು, 11.5 ಕೋಟಿ ದುಡ್ಡು. ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲೆಯಲ್ಲಿ 2 ಮತ್ತು ಮೈಸೂರಿನಲ್ಲಿ 1 ಸೇರಿ ಒಟ್ಟು 3 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾನೆ. ಮೈಸೂರಿನಲ್ಲಿರೋ ಸೈಟು ಅಜ್ಜಿ ಅಂದ್ರೆ ಭವಾನಿ ರೇವಣ್ಣರ ತಾಯಿ ನಾಗರತ್ನಮ್ಮರಿಂದ ಗಿಫ್ಟ್ ಆಗಿ ಬಂದಿರುವಂತದ್ದು. ಎಲ್ಲ 3 ಸೈಟುಗಳ ಒಟ್ಟು ಮೌಲ್ಯ 11.57 ಕೋಟಿ ರೂಪಾಯಿ. 2 ವಾಣಿಜ್ಯ ಕಟ್ಟಡ, 10 ಕೋಟಿ ಮೌಲ್ಯ. ಪ್ರಜ್ವಲ್ ರೇವಣ್ಣ ಮೈಸೂರಿನ ಕುವೆಂಪು ನಗರ ಮತ್ತು ಹಾಸನದ ಹೊಳೆನರಸೀಪುರದಲ್ಲಿ ಒಟ್ಟು 2 ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದಾನೆ. ಇವುಗಳ ಒಟ್ಟು ಮೌಲ್ಯ 10 ಕೋಟಿ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದ ಹೇಗೆ? ಪ್ರಜ್ವಲ್ ರೇವಣ್ಣ ತನ್ನ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 40 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾನೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಈತನ ಬಳಿ 2004ರಲ್ಲಿ ಇದ್ದಿದ್ದು ಬರೀ 10 ಲಕ್ಷ ಆಸ್ತಿ. 2008ರಲ್ಲಿ ಅದು 52 ಲಕ್ಷಕ್ಕೆ ಜಂಪ್ ಆಯ್ತು. 2019ರಲ್ಲಿ 9 ಕೋಟಿಗೆ ಹೋಯ್ತು. ಈಗ ಬರೋಬ್ಬರಿ 40 ಕೋಟಿ ಆಗಿದೆ. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 40 ಕೋಟಿ ಆಸ್ತಿ ಹೊಂದಿರೋ ಪ್ರಜ್ವಲ್ 7.5 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾನೆ. ಈ ಪೈಕಿ ಕುಪೇಂದ್ರ ರೆಡ್ಡಿಗೆ ಕೊಡ್ಬೇಕಿರೋ 1 ಕೋಟಿ, ತಂದೆ ರೇವಣ್ಣಗೆ ಕೊಡ್ಬೇಕಿರೋ 86 ಲಕ್ಷ, ಅತ್ತೆ ಅನುಸೂಯಾಗೆ ಕೊಡ್ಬೇಕಿರೋ 22 ಲಕ್ಷ ಸಾಲಗಳು ಸೇರಿವೆ. ದಿನದ ಆದಾಯ ಎಷ್ಟು, ತಿಂಗಳಿಗೆಷ್ಟು? ಜೈಲಿಗೆ ಹೋಗೋಕು ಮುನ್ನ ಪ್ರಜ್ವಲ್ ರೇವಣ್ಣನ ವಾರ್ಷಿಕ ಆದಾಯ 78.55 ಲಕ್ಷ ರೂಪಾಯಿ ಇತ್ತು. ಅಂದ್ರೆ ತಿಂಗಳಿಗೆ ಸರಾಸರಿ 6.5 ಲಕ್ಷ, ಒಂದು ದಿನಕ್ಕೆ 22,000 ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನಕ್ಕೆ 525 ರೂಪಾಯಿ ಸಂಬಳ ಸಿಗ್ತಿದೆ. ಮದುವೆ ಬಗ್ಗೆ ಹೇಳಿದ್ದೇನು? ಪ್ರಜ್ವಲ್ ರೇವಣ್ಣಗೆ 35 ವರ್ಷ ವಯಸ್ಸು, ಆದ್ರೆ ಮದುವೆ ಆಗಿಲ್ಲ. ಒಂದ್ಸಲ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಮದುವೆ ಬಗ್ಗೆ ಮಾತನಾಡುವಾಗ ನನ್ನ ತಂದೆ ಮದುವೆ ಆಗುವಂತ ಒತ್ತಾಯಿಸುತ್ತಿದ್ದಾರೆ ಅಂತ ಹೇಳಿದ್ದ. ಮದುವೆಯಾಗದೆ ಇರೋದ್ರಿಂದ ಆಸ್ತಿ ಯಾರಿಗೆ ಹೋಗುತ್ತೆ ಅನ್ನೋ ಕುತೂಹಲ ಕೆಲವರಿಗೆ ಇರಬಹುದು.
ಅಂದ್ಹಾಗೆ ಪ್ರಜ್ವಲ್ ಏನಾದ್ರೂ ವಿಲ್ ಬರೆದ್ರೆ ಅಂಥವರಿಗೆ ಆಸ್ತಿ ಹೋಗುತ್ತೆ, ಇಲ್ಲಾಂದ್ರೆ ಕಾನೂನು ಪ್ರಕಾರ ತಾಯಿ ಹೆಸರಿಗೆ ಆಸ್ತಿ ಹೋಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರಜ್ವಲ್ ರೇವಣ್ಣ ಎಷ್ಟು ಶ್ರೀಮಂತ, ತೋಟ ಗದ್ದೆ ಎಷ್ಟಿದೆ, ಮದುವೆ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.